ಎಲ್ಲಾರು ನಿಮ್ ಬೀಗ್ರ ಮನೆಗ್ ಹೋಗಿ 16 ದಿನದ ಹಬ್ಬಕ್ ಹೋಗಿ ಹೊಟ್ಟಿ ತುಂಬಾ ತಿಂದ ಬರ್ಬೋದಿತ್ತು. ನಮಗ್ ಮಾತ್ರ ಅದೃಷ್ಟನ ಇಲ್ಲ. ನೀ ಮಾಡೋ ಅನ್ನ ಸರ ತಿನ್ನು ಕರ್ಮ ನಮಗ. ಏನ್ ಮಾಡುದ ಹೇಳ? ಏನ್ ಮಾಡದೆ ಅಮ್ಮ, ಅವರಿಗೆ ನಾವು ಅಂದ್ರೆ ಆಗಲ್ಲ ಅಲ್ವಾ? ಊರಲ್ಲಿರೋ ಎಲ್ಲರೂ ಅವರಿಗೆ ಬೆಲ್ಲದ ಥರ, ನಾವು ಮಾತ್ರ ಬೇವಿನ ಥರ ಆಗಿದೆ. ಇಲ್ ನೋಡು, ಎಲ್ಲ ಇವ್ರ ಹಠದಿಂದಾನೆ. ತಾಯಿ ಮಗಳಿಬ್ರು ಸುಮ್ನೆ ಇರ್ತೀರಾ? ಬೆಳಿಗ್ಗೆ ಮನೆ ಮುಂದೆ ಅಷ್ಟು ಜನ ಬಂದ್ ಗಲಾಟೆ ಮಾಡ್ದಾಗಿಂದ ಬಂಟಿ ಪರಿಸ್ಥಿತಿ ಏನು, ಅವ್ನಿಗೆ ಏನಾಗುತ್ತೆ ಏನೋ ಅಂತ ನಾನ್ ಟೆನ್ಷನ್ ಪಡ್ತಾ ಇದ್ರೆ ನೀವಿಬ್ರು ಊಟಕ್ಕೋಸ್ಕರ ಜಗಳ ಮಾಡ್ತಾ ಇದ್ರಾ? ಅಲ್ಲ, ಸುವಾಸಿನಿಯವರೇ ನಮ್ಮನ್ನ ಬೇಡ ಅಂತ ಅನ್ಕೊಂಡಿರುವಾಗ ಅವ್ರು ಊಟ ಹಾಕ್ತಾರೆ ಅಂತ ಯಾಕೆ ಆಸೆ ಪಡ್ಬೇಕು? ಅಸಹ್ಯ ಅನ್ಸಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಅಪ್ಪ. ಇಷ್ಟೆಲ್ಲ ಆದ್ರೂ ಕೂಡ ಅಮ್ಮನ್ಗೂ ಅಜ್ಜಿಗೂ ಇನ್ನೂ ಬುದ್ಧಿ ಬಂದಿಲ್ಲ. ಅಬ್ಬಾ, ಮತ್ ನೀವ್ ತಂದೆ ಮಕ್ಳಿಗ್ ಮಾತ್ರ ಕೆಜಿ ಗಟ್ಲೆ ಬುದ್ಧಿ ಇರೋ ತರ. ನುಂಗೋದಕ್ಕೆ ಊಟ ಇಲ್ದೆ ಇದ್ರು ಈ ಪೌರುಷಕ್ ಮಾತ್ರ ಏನು ಕಮ್ಮಿ ಇಲ್ಲ. ಹಾಗಾದ್ರೆ ಈಗ್ಲೇ ಗುಣಶೇಖರಂಗೆ ಫೋನ್ ಮಾಡ್ತೀನಿ, ನೀವೇ ಅವ್ರನ್ನ ಪೂಜೆಗೆ ಕರೀರಿ. ರಾಮಯ್ಯನವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ಸ್ಪೀಕರ್ ಆನ್ ಮಾಡಿ. ಹಲೋ ರಾಮಯ್ಯನವ್ರ? ಶೇಖರ್, ಮನೆಯವರೆಲ್ಲ ಮನೇಲೇ ಇದ್ದೀರಾ ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗಿದ್ದೀರಾ? ಎಲ್ಲೂ ಹೋಗಿಲ್ಲ ರಾಮಯ್ಯನವ್ರೆ, ಎಲ್ಲ ಮನೇಲೇ ಇದ್ದೀವಿ. ಸರಿ, ಹಾಗಾದ್ರೆ ಎಲ್ಲರೂ ರೆಡಿಯಾಗಿ ನಿಮ್ಮ ಬೀಗರ ಮನೆಗೆ ಬೇಗ ಬನ್ನಿ. ಮಾತ್ರ ಅಲ್ಲ ಶೇಖರ್, ಸ್ವತಃ ಜಾನಕಮ್ಮನವರೇ ಕರೀತಾ ಇರೋದು. ಜಾನಕಮ್ಮನವರು ನಮ್ಮೆಲ್ರನ್ನು ಆ ಮನೆ ಕರೀತಾ ಇದ್ದಾರ. ಆಶ್ಚರ್ಯ ಆಗ್ತಾ ಇದೆಯಾ? ನೋಡು, ಜಾನಕಮ್ಮನವರೇ ಮಾತಾಡ್ತಾರೆ. ಹಲೋ ಶೇಖರ್. ನಮಸ್ಕಾರ ಜಾನಕಮ್ಮನವರೇ. ಇವತ್ತು ಮೈಥಿಲಿ ಉತ್ತಮ್ಗೆ 16ನೇ ದಿನದ ಹಬ್ಬ ಮಾಡ್ತಾ ಇದೀವಿ. ಮೈಥಿಲಿ ತವರ್ ಮನೆಯವರಾಗಿ ನೀವೆಲ್ರೂ ಬಂದು ಸ್ವಂತ ನಿಮ್ ಕೈಯಾರೆ ಅವಳಿಗೆ ಕರಿಮಣಿ ಸರ ಕೊಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಂತ ಕರೀತಾ ಇದ್ದೀನಿ. ಎಲ್ರೂ ಬರ್ತಿದ್ದೀರಾ ಅಲ್ವಾ? ಕ್ಷಮಿಸಿ ಜಾನಕಮ್ಮನವ್ರೆ, ಅವತ್ತು ಯಾರು ಕೇಳದೆ ಹೋದ್ರು ನಿಮ್ಮ ಮನೆ ಹೊಸಲು ದಾಟಲ್ಲ ಅಂತ ನಾನೇ ಮಾತು ಕೊಟ್ಟಿದ್ದೆ. ಇವತ್ತು ನೀವು ಕರಿತಾ ಇದ್ದೀರಾ ಅಂತ ಆ ಮನೆ ಒಳಗೆ ಕಾಲಿಟ್ಟು ಕೊಟ್ಟಿರೋ ಮಾತು ನಾನು ತಪ್ಪಲ್ಲ. ಏನ್ರಿ ಮಾತಾಡ್ತಿದ್ದೀರಾ? ಸ್ವತಃ ಜಾನಕಮ್ಮನವರೇ ಬನ್ನಿ ಅಂತ ಕರಿತಾ ಇದ್ರೆ ಹೋಗೋದಕ್ಕೆ ಏನ್ರಿ ಸಮಸ್ಯೆ? ನೀನು ಸುಮ್ಮನೆ ಇರ್ತೀಯಾ? ಮಾತು ಕೊಟ್ಟಿದ್ದು ನಾನು, ಅದನ್ನ ಉಳಿಸ್ಕೋಬೇಕಾಗಿರೋದು ನಾನೇ. ನಿಮ್ ಬೇಸರ ನನ್ಗೆ ಅರ್ಥ ಆಗುತ್ತೆ ಶೇಖರ್. ಅಮ್ಮೋರೆ, ಆದ್ರೆ ನಿಮ್ಗಿಂತ ವಯಸ್ಸಲ್ಲಿ ಅನುಭವದಲ್ಲಿ ದೊಡ್ಡವಳಾಗಿ ಒಂದ್ ಮಾತ್ ಹೇಳ್ತೀನಿ ಕೇಳಿ. ಈ ಕೋಪ ತಾಪ ಎಲ್ಲ ತಾತ್ಕಾಲಿಕವಾಗಿ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆದ್ರೆ ಸಂಬಂಧ ವಿಶ್ವಾಸ ಮಾತ್ರ ಶಾಶ್ವತವಾಗಿ ಉಳಿಯೋದು. ತನ್ ತವ್ರ ಮನೆಯವ್ರು ಬರ್ತಾರೆ, ತನ್ನ ಮನಸಾರೆ ಆಶೀರ್ವಾದ ಮಾಡ್ತಾರೆ ಅಂತ ನಿಮ್ ಮಗಳು ಎಷ್ಟ್ ಆಸೆ ಪಟ್ಟು ಕಾಯ್ತಾ ಇದ್ದಾಳೆ ಅಂತ ನಿಮ್ಗೂ ಕೂಡ ಗೊತ್ತು. ನಮ್ಗೋಸ್ಕರ ಅಲ್ದೇ ಇದ್ರು ನಿಮ್ ಮಗಳಿಗೋಸ್ಕರನಾದ್ರೂ ಬರ್ತೀರಾ ಅಂತ ಅನ್ಕೊಂಡಿದೀವಿ. ನನಗೂ ಬರ್ಬೇಕು ಅಂತ ಆಸೆ ಇದೆ ಜಾನಕಮ್ಮನವ್ರೆ. ಆದ್ರೆ ಇಲ್ಲಿಗೆ ಬಂದು ಕೊಟ್ಟು ಮಾತಿಗೆ ತಪ್ಪಿ ನಿಮ್ಮಿದ್ರಿಗೆ ತಪ್ಪಿತಸ್ಥಾಗೋದಕ್ಕೆ ಇಷ್ಟ ಇಲ್ಲ. ನಾನೇ ಸ್ವತಃ ಕರಿತಿರೋವಾಗ ನೀವ್ ಬಂದ್ರೆ ತಪ್ಪ ಹೇಗಾಗುತ್ತೆ? ನಿನ್ ತಪ್ಪಿತಸ್ಥ ಆಗಿ ಹೇಗ್ ನಿಂತ್ಕೋತೀಯ? ನೀನು ಹಠವಾದಿ ಅಂತ ನನ್ಗೂ ಗೊತ್ತು ಶೇಖರ್. ನೀನು ಒಂದ್ಸಾರಿ ಮಾತ್ ಕೊಟ್ರೆ ಪ್ರಾಣ ಹೋದ್ರೂ ಸರಿ ಮಾತನ್ನ ಉಳಿಸ್ಕೋತೀಯ. ನಾವೇ ಸ್ವತಃ ನಿನ್ನ ಬಾ ಅಂತ ಕರಿತಾ ಇದ್ರೆ ನೀನ್ ಬರಲ್ಲ ಅನ್ನೋದು ಸರಿ ಇಲ್ಲ. ಅಷ್ಟಕ್ಕೂ ಒಳಗ್ ಬರೋದು ಇಷ್ಟ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಬಾಗಲ ಹತ್ರನಾದ್ರೂ ನಿಂತ್ಕೊಂಡು ನಿನ್ ಮಗಳಿಗೆ ಅಳಿಯನ್ಗೆ ಆಶೀರ್ವಾದ ಮಾಡು. ಜಾನಕಮ್ಮನವರೇ, ಅವ್ರ ಹಠ ಮಾಡಿದ್ರೆ ನಾನ್ ಸುಮ್ನೆ ಇರ್ತೀನಾ? ನನ್ ಮಗಳಿಗೆ ಆಶೀರ್ವಾದ ಮಾಡೋದಕ್ಕೆ ಅವ್ರ ಹಠ ಸ್ವಾಭಿಮಾನ ಯಾವ್ದು ಮುಖ್ಯ ಅಲ್ಲ. ನಾವು ಬರ್ತಾ ಇದೀವಿ.
ಜಾನಕಿ ಅಮ್ಮೋರ, ಅಳಿಯಂದ್ರಿಗೂ ಕಾರ್ಯಕ್ ಬರ್ಬೇಕು, ಮಗಳಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಆಸೆ ಇರಂಗಿಲ್ಲೇನು? ನಾನ್ ಕರ್ಕೊಂಡ್ ಬರ್ತೇನೆ ಬಿಡ್ರಿ ಜಾನಕಮ್ಮೋರ. ಆಗ್ಲಿ. ಅಮ್ಮ ಅಜ್ಜಿ ಮಾತ್ ಕೊಟ್ಟಿದ್ದಾರೆ, ಅಪ್ಪಂಗೇನೋ ಹೇಳಿ ಕರ್ಕೊಂಡ್ ಬರ್ತಾರೆ. ಇನ್ನು ನಾವು ಪೂಜೆ ಶುರು ಮಾಡ್ಬೋದು. ಅಪ್ಪ, ಹೋದ್ರೆ ನಮಗ್ ಬೇಜಾರಾಗತ್ತೆ, ಹೋಗದೆ ಇದ್ರೆ ಅಕ್ಕನ್ ಬೇಜಾರಾಗತ್ತೆ. ಅಕ್ಕನ್ ಬೇಜಾರ್ ಮಾಡೋದಕ್ಕಿಂತ ಎಷ್ಟೇ ಅವಮಾನ ಆದ್ರೂ ಹೋಗಿ ನಮ್ಮ ಅಕ್ಕನ್ ಖುಷಿ ಪಡಿಸಿದ್ರೆ ತಾನೆ ನಾವು ಖುಷಿಯಾಗಿರಕ್ಕಾಗೋದು. ನಾವು ಬರ್ತೀವಿ ಅಂತ ಅಕ್ಕ ಎಷ್ಟು ಆಸೆಯಿಂದ ಕಾಯ್ತಿರ್ತಾಳೆ. ಇದೊಂದ್ಸಾರಿ ನಿಮ್ ಸ್ವಾಭಿಮಾನ ಹಠ ಎಲ್ಲಾನು ಪಕ್ಕಕ್ಕಿಟ್ಟು ಅಕ್ಕಂಗೋಸ್ಕರ ಹೋಗೋಣಪ್ಪ, ಪ್ಲೀಸ್ ಅಪ್ಪ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಸ್ಸುಚಿಃ ಶ್ರೀಮನ್ಮಹಾಗಣಾಧಿಪತಿಯೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಹರಿ ಓಂ. ನಮಸ್ಕಾರಾನ್ ಸಮರ್ಪಯಾಮಿ. ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪಯಾಮಿ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತವಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಸ್ಮನ್ನೋತಿಭಿಃ ಶ್ರೀರಸಾಧನಂ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಸರಸ್ವತ್ಯೈ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ಸುಲೋಚನಾ, ಅತ್ತೆಗೇನೇ ಆಯ್ತು? ಪ್ರತಿಯೊಂದಕ್ಕೂ ಹೇಗೆ ಒಪ್ಕೋತಾ ಇದ್ದಾರೆ? ನನ್ಗೂ ಅರ್ಥ ಆಗ್ತಿಲ್ಲ ಅಕ್ಕ. ಮಾವಯ್ಯ ಅಂದ್ರೇನೆ ಕೋಪದಿಂದ ಕುದಿತಾ ಇದ್ದಿದ್ದತ್ತೆ ಅವ್ರ ಮೇಲೆ ಇಷ್ಟೊಂದು ಅಭಿಮಾನ ತೋರಿಸ್ತಾ ಇದಾರೆ. ಯಾಕೆ ಅವ್ರ ವಿಷಯದಲ್ಲಿ ಮೃದು ಆಗ್ಬಿಟ್ಟಿದ್ದಾರೆ? ನೋಡೋಕೋದ್ರೆ ಇವತ್ತು ನಾಳೆನೂ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಮನೆಯಲ್ಲಿರೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂತ ಅನ್ಸುತ್ತೆ. ನನ್ಗೂ ಅದೇ ಅನುಮಾನ ಇದೆ ಅಕ್ಕ. ಅವತ್ ಇವ್ರು ಮಾಡಿದ ಗಲಾಟೆಯಿಂದಾನೇ ಅಲ್ವಾ ನನ್ ಗಂಡ ನನ್ನಿಂದ ದೂರ ಆಗಿದ್ದು. ಹೌದು, ಅವತ್ತು ಇವ್ರು ತೋರಿಸಿದ ಆವೇಶದಿಂದನೇ ನನ್ ಗಂಡ ಕೂಡ ಮನೆ ಬಿಟ್ಟು ಹೊರಟೋಗಿದ್ದಾರೆ. ಇಲ್ಲ ಅಂತಿದ್ರೆ ಇವತ್ತು ನನ್ ಗಂಡನ ಜೊತೆಗೆ ನಾನ್ ಕೂಡ ವ್ರತದಲ್ಲಿ ಕೂತ್ಕೊಳ್ಬಹುದಾಗಿತ್ತಲ್ಲ. ಹೀಗೆ ಒಂಟಿಯಾಗಿ ಯಾಕೆ ನಿಂತ್ಕೊಳ್ತಾ ಇದ್ದೆ ಹೇಳು? ನನ್ಗೆ ಹೇಗಿದ್ರೂ ಗಂಡ ಇಲ್ಲ, ನಿಮಗಿದ್ರೂ ಕೂಡ ಉಪಯೋಗ ಇಲ್ಲ. ಎಲ್ಲ ನಮ್ ಕರ್ಮ. ಏನ್ ಮಾಡಕ್ಕಾಗತ್ತೆ? ಇವ್ರ ಪೂಜೆ ಆಗಿ ಹೋದ್ಮೇಲೆ ಬಂದ್ರೆ ಚೆನ್ನಾಗಿರತ್ತೆ, ಇಲ್ಲಾಂದ್ರೆ ನಿಜ ಗೊತ್ತಾಗ್ಬಿಡತ್ತೆ. ಏನಂದ್ರೆ ಒಂದ್ ನಿಮಿಷ ಬನ್ನಿ ಇಲ್ಲಿ. ಅಲ್ಲ, ಪೂಜೆಗೆ ಅವ್ರು ಹೇಗೆ ಕೂತ್ಕೋತಾರೆ? ಪ್ಲೀಸ್ ಬನ್ನಿ. ನನ್ನ ಮೈಥಿಲಿ, ನಡೀತಿರೋ ಪೂಜೆಯಲ್ಲಿ ಬರೀ ಗಂಡ ಹೆಂಡ್ತಿರು ಮಾತ್ರ ಕೂತ್ಕೋಬೇಕು ತಾನೆ? ಹೌದು ರೀ. ಮತ್ತೆ ರಾಮಯ್ಯ ತಾತ ಮತ್ತೆ ನಮ್ಮ ಅಜ್ಜಿ ಏನಿಗೆ ಕೂತ್ಕೊಂಡಿದ್ದಾರೆ? ಅಂದ್ರೆ ರಾಮಯ್ಯ ತಾತ ಮತ್ತೆ ನಮ್ಮಜ್ಜಿ ಗಂಡ ಹೆಂಡ್ತಿನ? ಅಂದ್ರೆ ಅವರು ನನ್ನ ಸ್ವಂತ ತಾತನ? ನಿಮ್ ಅನುಮಾನ ನಿಜಾನೇ. ರಾಮಯ್ಯ ತಾತ ಯಾರು ಅಲ್ಲ, ಸ್ವಯಂ ಜಾನಕಮ್ಮ ಅವ್ರ ಗಂಡ.
ಇಷ್ಟು ದೊಡ್ಡ ನಿಜಾನ ನನ್ನ ಹತ್ರ ಮುಚ್ಚಿಟ್ಟು ತುಂಬಾನೇ ದೊಡ್ಡ ತಪ್ಪು ಮಾಡಿದ್ಯಾ. ಏನಂದ್ರೆ ನೀನ್ ಕೂಡ ನನಗ್ ಮೋಸ ಮಾಡ್ದೆ. ಇದಕ್ಕೆ ನಿನ್ ಶಿಕ್ಷೆ ಏನೋ ಗೊತ್ತಾ? ಎಂತ ಗುಡ್ ನ್ಯೂಸ್ ಹೇಳಿದೆ ಮೈಥಿಲಿ. ಇಂಥ ಒಳ್ಳೆ ಸುದ್ದಿನ ಈಗ್ಲಾ ಹೇಳೋದು. ರಾಮಯ್ಯ ತಾತ ನನ್ ಸ್ವಂತ ತಾತನ. ಈ ಮಾತು ಕೇಳಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟು ವರ್ಷ ನಮ್ ತಾತ ಎಲ್ಲಿದ್ದಾರೆ ಅಂತ ಎಷ್ಟು ಜನನ ಎಷ್ಟು ಸಾರಿ ಕೇಳಿದ್ರು ಯಾರೂ ನನಗೆ ಉತ್ತರ ಕೊಡ್ಲಿಲ್ಲ. ಆದ್ರೆ ಆ ದೇವ್ರ ದಯೆಯಿಂದ ಇಷ್ಟು ವರ್ಷ ಆದ್ಮೇಲೆ ಈಗ ನನಗೆ ನಿಜ ಗೊತ್ತಾಯ್ತು. ಹೌದು, ರಾಮಯ್ಯ ತಾತಂಗೆ ನಾನು ಅವ್ರ ಸ್ವಂತ ಮೊಮ್ಮಗ ಅಂತ ಗೊತ್ತಾ? ಗೊತ್ತಿರೋದ್ರಿಂದಾನೇ ನಿಮ್ಮನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು. ಗೊತ್ತಿರೋದ್ರಿಂದಾನೇ ಎಲ್ಲರನ್ನೂ ಒಪ್ಸಿ ನಮ್ಮಿಬ್ರು ಮದ್ವೆ ಮಾಡಿಸಿದ್ದು. ಎಸ್ 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 ಇದನ್ನೆಲ್ಲ ತಿಳ್ಕೊತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ತಾತನೇ ನಮ್ ಜೊತೆಲಿದ್ದು ನಮ್ ಮದ್ವೆ ಮಾಡಿಸಿದ್ದಾರೆ ಅಂತ ಆಯ್ತು. ಹೌದು, ಅದಕ್ಕೆ ಅಲ್ವಾ ನಿಮ್ಮ ಅಜ್ಜಿ ಪಕ್ಕ ಕೂತ್ಕೊಂಡು ಪೂಜೆ ಮಾಡ್ತಾ ಇರೋದು. ಸರಿ ಸರಿ, ಈ ಸತ್ಯನ ನೀ ನನಗೆ ಹೇಳಿಲ್ಲ, ನಾನು ಯಾವುದನ್ನು ಕೇಳಿಲ್ಲ. ರಾಮಯ್ಯ ತಾತ ತನ್ನಷ್ಟಕ್ಕೆ ತಾನೇ ನಾನೇ ಕಣೋ ನಿನ್ ಸ್ವಂತ ತಾತ ಅಂತ ಹೇಳೋವರೆಗೂ ನಾನು ಕೂಡ ಏನು ಹೇಳಲ್ಲ. ಸರಿನಾ? ಆಯ್ತು ರೀ. ಸರಿ, ಪೂಜೆ ಮಾಡೋಣ ಬನ್ನಿ. ಇಲ್ಲಿಗೆ ಪೂಜೆ ಪೂರ್ತಿ ಮುಗ್ದಿದೆ. ನಿಮ್ ಪತಿದೇವರ ಆಶೀರ್ವಾದ ತಗೊಳ್ಳಿ ಅಮ್ಮ. ಆಗ್ಲಿ. ಆಯುಷ್ಮಾನ್ ಭವ. ಏನ್ರಿ, ಪೂಜೆ ಮುಗಿತಾ ಇರೋ ತರ ಇದೆ. ನಾನು ಆ ಕಡೆಯಿಂದ ಬರ್ತೀನಿ, ನೀವು ಹೋಗಿ. ಓಕೆ? ಏನಂದ್ರೆ ಇವಾಗ ಪರವಾಗಿಲ್ವಾ? ಓಕೆ, ಪರವಾಗಿಲ್ಲ. ಅಮ್ಮ, ಇನ್ನು ಪೂಜೆ ಶುರುವಾಗಿಲ್ವಾ? ಆಗೋಯ್ತು ಕಣೋ. ಓಹೋ, ಭಗವಂತ, ರಾಮಯ್ಯನವ್ರ ಜೊತೆ ಸೇರಿ ನಾನ್ ಪೂಜೆ ಕುತ್ಕೊಂಡಿದ್ದನ್ನ ಉತ್ತಮ್ ನೋಡಿರೋ ಹಾಗಿದೆ. ಇವಾಗ ನನ್ನ ಹತ್ರ ಬಂದು ನೀನ್ ಯಾಕೆ ರಾಮಯ್ಯನವ್ರ ಜೊತೆ ಪೂಜೆ ಕುತ್ಕೊಂಡಿದ್ದೆ ಅಂದ್ರೆ ನಾನು ಏನ್ ಉತ್ತರ ಕೊಡ್ಲಿ? ಇವ್ರಿಗೂ ನಿನ್ಗೂ ಏನ್ ಸಂಬಂಧ ಅಂದ್ರೆ ಏನ್ ಉತ್ತರ ಹೇಳಿ? ನೀನೇ ದಿಕ್ಕು ದೇವ್ರೆ. ಈ ಗಂಡಾಂತರದಿಂದ ನೀನೇ ದಡ ಸೇರಿಸ್ಬೇಕು. ಕಂದ ಉತ್ತಮ್, ಎಷ್ಟೊತ್ತಾಯ್ತು ನೀನ್ ಬಂದು? ಈಗ್ಲೇ, ಜಸ್ಟ್ ಈಗ್ಲೇ ಬಂದಿದ್ದು. ಇವಾಗ್ಲೇ ಬಂದ್ಯಾ? ಹೌದು ಅಜ್ಜಿ. ಪೂಜೆಗೆ ಯಾರ್ಯಾರು ಕುತ್ಕೊಂಡಿದ್ರು? ಪೂಜೆಗೆ ಯಾರು ಕೂತಿದ್ದೀರಾ ಅಂತ ಕೇಳ್ತಾ ಇದ್ದಾನೆ ಅಂದ್ರೆ ನಾವಿಬ್ರು ಕುತ್ಕೊಂಡಿರೋದನ್ನ ನೋಡಿರಲ್ಲ. ಅದಾ, ಶುಭಪ್ರಭಾ ಅಮ್ಮನು ಲೀಲಾಕೃಷ್ಣ ಮಾವಯ್ಯ ಕುತ್ಕೊಂಡಿದ್ರು ಕಣೋ. ಏನ್ ಜಾನಕಿ? ಸ್ವಲ್ಪ ಸುಮ್ನೆ ಇರ್ರಿ. ನೀವೇ ತಾತ ಅನ್ನೋ ನಿಜ ಅವನಿಗೆ ಗೊತ್ತಿಲ್ಲ. ಹೌದು, ಈಗ ಹೇಳ್ಬೋದಲ್ಲ. ಅದೆಲ್ಲ ಅವಶ್ಯಕತೆ ಇಲ್ಲ, ಹೇಳ್ಬೇಕು ಅನ್ನೋ ಉದ್ದೇಶನೂ ಇಲ್ಲ. ಸಂತೋಷ. ಇವತ್ತು ಪೂಜೆ ಕೂತ್ಕೊಂಡಿರೋ ಸಮಯ ಬಂದ ಹಾಗೇನೆ ನಾನೇ ಅವನ ತಾತ ಅಂತ ಹೇಳೋ ಸಮಯ ಕೂಡ ಬಂದೇ ಬರುತ್ತೆ. ಹಾಗೆ ಕನ್ಸ್ ಕಾಣ್ತಾ ಇರಿ ಅಷ್ಟೇ. ಅಮ್ಮ, ಎಲ್ರೂ ತೀರ್ಥ ಪ್ರಸಾದ ತಗೊಂಡ್ರೆ ಆಮೇಲೆ ಕರಿಮಣಿ ಹಾಕೋ ಕಾರ್ಯಕ್ರಮ ಶುರು ಮಾಡ್ಬೋದು. ಅಷ್ಟಕ್ಕೂ ಸತ್ಯವತಿ ಶೇಖರ್ ಬರ್ಲೇ ಇಲ್ವಲ್ಲ? ನನ್ಗನ್ಸೋ ಹಾಗೆ ಇಷ್ಟೊತ್ತಿಗೆ ಬರ್ತಾ ಇರ್ಬಹುದು. ಅವ್ರು ಬರ್ತಿದ್ದ ಹಾಗೆ ಆ ಕರಿಮಣಿ ಹಾಕೋ ಕಾರ್ಯಕ್ರಮ ಶುರು ಮಾಡ್ಬೋದು.
ದೇವ್ರೆ, ಅಪ್ಪಂಗೆ ಹಠ ಜಾಸ್ತಿ. ಕೊಟ್ಟಿರೋ ಮಾತಿಗೆ ಕಟ್ಬಿದ್ದು ಬರ್ದೇ ಇದ್ಬಿಡ್ತಾರ, ಅಥವಾ ನನ್ ಮೇಲಿರೋ ಪ್ರೀತಿಯಿಂದ ಬಂದು ನನಗೆ ಆಶೀರ್ವಾದಿಸ್ತಾರ. ಎಲ್ಲ ಒಳ್ಳೇದಾಗೋ ತರ ನೋಡ್ಕೋ ತಂದೆ. ಮೈಥಿಲಿ, ನೀನ್ ಯಾರಿಗೋಸ್ಕರ ಕಾಯ್ತಾ ಇದೆಯಾ ಅಂತ ಅರ್ಥ ಆಯ್ತು. ನಿಮ್ಮ ಅಪ್ಪ ಅಮ್ಮ ಬಂದ್ಮೇಲೇನೆ ನಿನ್ ಕೊರಳಿಗೆ ಕರಿಮಣಿ ಹಾಕ್ತೀನಿ, ಸರಿನಾ? ಮೈಥಿಲಿ, ನಿನ್ ತಂದೆ ತಾಯಿ ಬಂದ್ರು ನೋಡಮ್ಮ. ಏನಂದ್ರೆ ಅಮ್ಮ, ಅಪ್ಪ, ಒಳಗಡೆ ಬನ್ನಿ. ಅಮ್ಮ, ಏನೋ ನಾವು ಮನೆ ಮುಂದೆ ಬಂದ್ವಿ ಅನ್ನೋ ಸಂತೋಷದಲ್ಲಿ ಅವರಪ್ಪ ಕೊಟ್ಟಿರೋ ಮಾತು ಮರ್ತೋಯ್ತೋ ಏನು. ಒಳಗಡೆ ಬನ್ನಿ ಅಂತ ಕರೀತಾ ಇದ್ದಾಳೆ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನಾಗ್ಲಿ ಅಥವಾ ನಮ್ಮ ಕುಟುಂಬದವರಾಗ್ಲಿ ಈ ಮನೆ ಹೊಸಲನ್ನ ತುಳಿಯೋದಿಲ್ಲ. ಸತ್ಯ, ಮಗಳ ಮದ್ವೆನ ಮಾಡಿದ್ವೆ ಹೊರತು ಕನಿಷ್ಠ ಅಳಿಯಂದ್ರ ಕಾಲ್ ತೊಳೆದು ಕನ್ಯಾದಾನ ಕೂಡ ಮಾಡದೇ ಇರುವಂತ ದುರದೃಷ್ಟವಂತ ನಾನು. ನಿಮ್ಮ ಅತ್ತೆ ಮನೆಯವರು ಗರ್ವದಿಂದ ಹೇಳ್ಕೊಳ್ಳೋ ಹಾಗೆ ನಾವು ವರದಕ್ಷಿಣೆ ಕೂಡ ಕೊಡಕ್ಕಾಗ್ಲಿಲ್ಲ, ಸೀರೆ ಮಡ್ಲಕ್ಕಿ ಕೂಡ ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಕನಿಷ್ಠ ತವ್ರ ಮನೆಯಿಂದ ಬರಬೇಕಾಗಿರೋ ಕರಿಮಣಿ ಸರನಾದ್ರೂ ಕೊಡೋಣ ಅಂತ ಬಂದ್ವಿ. ಇನ್ನು ಯಾಕೆ ನೋಡ್ತಾ ನಿಂತಿದ್ಯಾ? ಕೊಡು. ಅಮ್ಮ, ಸೆರಗ್ ಹಿಡಿ ಅಂತ ಹೇಳು. ಮೈಥಿಲಿ, ಕಾರ್ಯಕ್ರಮ ಶುರು ಮಾಡೋಣ ಬಾರಮ್ಮ. ಪಾಪ ಹೊಸಲ್ವರ್ಗು ಬಂದ್ರು ಕೂಡ ಅಳಿಯನ್ ಕೈಗೆ ಕರಿಮಣಿನ ಕೊಡಕ್ಕಾಗದೇ ಇರುವಂತ ಪರಿಸ್ಥಿತಿನಲ್ಲಿ ನಿಂತವ್ರ ಮನೆಯವರಿದ್ದಾರೆ. ಏನ್ ಮಾಡುದು? ಆವೇಶದಲ್ಲಿ ಬಾಯಿಗೆ ಬಂದಂಗ್ ಶಪಥಗಳು ಮಾಡಿದ್ರೆ ಪರಿಸ್ಥಿತಿಗಳು ಹೀಗೆ ಆಗೋದು. ಅಮ್ಮ,